ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೀಗ ಆಲ್ರೆಡಿ ಮೈಸೂರು ಯೂನಿವರ್ಸಿಟಿಯ 2025-26ನೇ ಸಾಲಿನ PG ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ CET ಎಲ್ಲ ಬರೆದು ಈಗ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ. 19ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಸೊ ಈಗ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ನಿಮಗೆ ಬೇಕಾಗಿರೋ ಮಾಹಿತಿ ಏನಂತ ಹೇಳಿದ್ರೆ, ಈ ಒಂದು PG ಕೋರ್ಸ್ಗಳಿಗೆ ಮೈಸೂರು ಯೂನಿವರ್ಸಿಟಿ ಎಷ್ಟೆಷ್ಟು ಫೀಸ್ ಅನ್ನ ಫಿಕ್ಸ್ ಮಾಡಿದೆ. ಎ ಸ್ಕೀಮು, ಬಿ ಸ್ಕೀಮು ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ. ಆ ಎ ಸ್ಕೀಮ್ ಅಂದ್ರೆ ಏನಿಲ್ಲ, ಅದು ಗೌರ್ಮೆಂಟ್ ಸೀಟ್ ಆಕ್ಚುಲಿ. ಬಿ ಸ್ಕೀಮ್ ಅಂತಂದ್ರೆ ಅದು ಫುಲ್ಲಿ ಫೈನಾನ್ಸ್ ಆಗಿರುತ್ತೆ, ಅಂದ್ರೆ ಪೇಮೆಂಟ್ ಸೀಟ್ ಇದು ಆಕ್ಚುಲಿ. ಸೊ ಈ ಒಂದು 2025-26ನೇ ಸಾಲಿನಲ್ಲಿ ಈ ಎ ಸ್ಕೀಮ್ಗೆ ಎಷ್ಟು ಫೀಸ್ ಅನ್ನ ಮೈಸೂರು ಯೂನಿವರ್ಸಿಟಿ ಫಿಕ್ಸ್ ಮಾಡಿದೆ, ಬಿ ಸ್ಕೀಮ್ಗೆ ಎಷ್ಟು ಫೀಸ್ ಅನ್ನ ಫಿಕ್ಸ್ ಮಾಡಿದೆ ಅನ್ನುವಂತ ಒಂದು ವೆರಿ ಇಂಪಾರ್ಟೆಂಟ್ ಆದಂತಹ ವಿಷಯ. ಇದು ಎಲ್ರಿಗೂ ಬೇಕು. ಯಾಕೆ ಅಂತ ಹೇಳಿದ್ರೆ, ಆಲ್ ಆಫ್ ಎ ಸಡನ್ ಅಡ್ಮಿಷನ್ಗೆ ನಿಮ್ಮ ನೇಮು ಅನೌನ್ಸ್ ಆಯ್ತು ಅಂತ ಹೇಳಿದ್ರೆ ತಕ್ಷಣಕ್ಕೆ ಬಂದು ಅಡ್ಮಿಷನ್ ಆಗ್ಬೇಕಾಗಿರುತ್ತೆ. ಅವಾಗ ಇಲ್ಲಿ ಬಂದು ಎಷ್ಟು ದುಡ್ಡು ಏನು ಅಂತ ಗೊತ್ತಿಲ್ಲದೆ ಒದ್ದಾಡ್ಕೊಂಡು ಹೋಗೋ ಬದಲು ಸೊ ಮೊದಲೇ ತಿಳ್ಕೊಳ್ಳಿ ಅನ್ನುವಂತ ಉದ್ದೇಶದಿಂದ ಎ ಸ್ಕೀಮ್ ಬಗ್ಗೆ ಮತ್ತೆ ಬಿ ಸ್ಕೀಮ್ ಬಗ್ಗೆ ಎಷ್ಟು ಫೀಸು, ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟಿದೆ, ಮಾಸ್ಟರ್ ಡಿಗ್ರಿಗೆ ಎಷ್ಟಿದೆ, ಮತ್ತೆ PG ಡಿಪ್ಲೊಮಾಗಳಿಗೆ ಎಷ್ಟಿದೆ, ಸರ್ಟಿಫಿಕೇಟ್ ಕೋರ್ಸ್ಗೆ ಎಷ್ಟಿದೆ, ಈ ಎಲ್ಲ ಮಾಹಿತಿಗಳನ್ನ ತಿಳಿಸುವಂತಹ ಉದ್ದೇಶದಿಂದ ಇವತ್ತಿನ ವಿಡಿಯೋನ ಮಾಡ್ತಿದ್ದೇನೆ. ತುಂಬಾನೇ ಉಪಯುಕ್ತವಾದಂತಹ ಮಾಹಿತಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ನ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಈ ಒಂದು ಮೈಸೂರು ಯೂನಿವರ್ಸಿಟಿಯ ಪೋರ್ಟಲ್ ಹೋದ್ರೆ ಇಲ್ಲ ನಿಮ್ಗೆ ಸಿಕ್ಬಿಡುತ್ತೆ ಫೀಸ್ ಸ್ಟ್ರಕ್ಚರ್ ಅಂತ ಹೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲ ಸಿಗುತ್ತೆ. ಮೊದಲನೇದಾಗಿ ನಾವು ನೋಡ್ತಾ ಇರೋದು ಎ ಸ್ಕೀಮು. ಇಲ್ಲಿ ನಾವು ನೋಡ್ತಾ ಇದೀವಿ, ದ ಸ್ಟೇಟ್ಮೆಂಟ್ ಶೋಯಿಂಗ್ ದ ಫೀ ಟು ಬಿ ಕಲೆಕ್ಟೆಡ್ ಇನ್ ರೂಪೀಸ್ ಫ್ರಮ್ ದಿ ಕ್ಯಾಂಡಿಡೇಟ್ಸ್ ಆಫ್ ಡಿಫರೆಂಟ್ ಕ್ಯಾಟಗರೀಸ್ ಸೀಕಿಂಗ್ ಅಡ್ಮಿಷನ್ ಅಂಡರ್ ದಿ ಸ್ಕೀಮ್ ಎ ಫಾರ್ ಫಸ್ಟ್ ಇಯರ್ ಡ್ಯೂರಿಂಗ್ 2025-26 ಅಂತ ಹೇಳ್ತಾರೆ. ಸೊ ಈ ಕಡೆ ಫಸ್ಟ್ ಕಾಲಮ್ ಅಲ್ಲಿ ನಿಮಗೆ ನೇಮ್ ಆಫ್ ದಿ ಪ್ರೋಗ್ರಾಮ್ಸ್, ಏನೆಲ್ಲ PG ಪ್ರೋಗ್ರಾಮ್ಗಳಿವೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋರ್ಸ್ಗಳ ನೇಮ್ ಇದೆ. ಸೊ ಎರಡನೇ ಕಾಲಮ್ ಅಲ್ಲಿ ಫೀಸ್ ಫಾರ್ ವಿತ್ ಇನ್ ಕರ್ನಾಟಕ ಸ್ಟೂಡೆಂಟ್ಸ್ ಅಂತಿದೆ, ಇನ್ಕ್ಲೂಡಿಂಗ್ ಗಡಿನಾಡು ಕನ್ನಡಿಗರ್ಸ್, ಅಂದ್ರೆ ನಮ್ಮ ಕರ್ನಾಟಕದ ಒಳಗೆ ಬರುವಂತ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಸ್ಟಡಿ ಮಾಡಿರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಈ ಫೀಸು. ಸೊ ಮೂರನೇ ಕಾಲಮ್ ಅಲ್ಲಿ ಸ್ಟೂಡೆಂಟ್ ಆಫ್ ಅದರ್ ಯೂನಿವರ್ಸಿಟೀಸ್, ಅಂದ್ರೆ ಔಟ್ಸೈಡ್ ಕರ್ನಾಟಕ ಅಂತೇಳಿ. ನೀವು ಬೇರೆ ಇನ್ಯಾವುದೋ ಅದರ್ ಸ್ಟೇಟ್ ಇಂದ ಬರುವಂತ ಸ್ಟೂಡೆಂಟ್ಸ್ ಗಳಾಗಿದ್ರೆ ನಿಮಗೆ ಈ ಮೂರನೇ ಕಾಲಮ್ ಅಪ್ಲೈ ಆಗುತ್ತೆ. ಸೊ ಬನ್ನಿ ನೋಡೋಣ. MA ಅಂತ ಬಂದಿದ್ದೆ ಆದ್ರೆ ಮಾಸ್ಟರ್ ಆಫ್ ಆರ್ಟ್ಸ್, ಇದರಲ್ಲಿ ಅಂಬೇಡ್ಕರ್ ಸ್ಟಡೀಸ್ ಇದೆ, ಏನ್ಷಿಯಂಟ್ ಹಿಸ್ಟ್ರಿ ಇದೆ, ಆರ್ಕಿಯಾಲಜಿ, ಆಂಥ್ರೋಪಾಲಜಿ, ಕ್ರಿಶ್ಚಿಯಾನಿಟಿ, ಕೋಪರೇಟಿವ್ ಮ್ಯಾನೇಜ್ಮೆಂಟ್, ಎಕನಾಮಿಕ್ಸ್, ಇಂಗ್ಲಿಷು, ಹಿಂದಿ, ಹಿಸ್ಟ್ರಿ ಆಯ್ತಲ್ಲ, ರೂರಲ್ ಡೆವಲಪ್ಮೆಂಟ್, ಸೌತ್ ಇಂಡಿಯನ್ ಸ್ಟಡೀಸ್, ವುಮೆನ್ ಸ್ಟಡೀಸು, ಆಮೇಲೆ ಇನ್ನೊಂದಷ್ಟು ಸಬ್ಜೆಕ್ಟ್ಗಳಿಗೆ. ಸೊ ಇಲ್ಲೇನ್ ಹೇಳ್ತಾರೆ, ಇಲ್ಲೆಲ್ಲವೂ ಸೇರ್ಕೊಳ್ಳುತ್ತೆ. ಅಡ್ಮಿಷನ್ ಫೀಸ್ ಸೇರ್ಕೊಳ್ಳುತ್ತೆ, ಸ್ಟೂಡೆಂಟ್ ವೆಲ್ಫೇರ್ ಫೀಸು, ಸ್ಪೋರ್ಟ್ಸ್ ಫೀಸು, ಮೆಡಿಕಲ್ ಫೀಸು, ಲೈಬ್ರರಿ ಫೀಸು, ಮತ್ತೆ ಐಡೆಂಟಿಟಿ ಕಾರ್ಡ್ ಫೀಸು, ರಿಜಿಸ್ಟ್ರೇಷನ್ ಫೀಸು, ಲ್ಯಾಬೊರೇಟರಿ ಫೀಸು, ಟ್ಯೂಷನ್ ಫೀಸ್ ಎಲ್ಲ ಸೇರ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನಾವು MAಗೆ ನೋಡಿದ್ದೆ ಆದ್ರೆ 4045 ಅಡ್ಮಿಷನ್ ಫೀಸ್ ಇದೆ. ಇನ್ನು ಉಳಿದಂತ ಇವೆಲ್ಲ ಆಡ್ ಅಪ್ ಆಗಿ ಟ್ಯೂಷನ್ ಫೀಸು 5032 ರೂಪಾಯಿ ಇದೆ. ಎಲ್ಲವೂ ಕ್ಯಾಲ್ಕುಲೇಟ್ ಮಾಡಿ ಎ ಸ್ಕೀಮ್ ಅಲ್ಲಿ ನೀವು ಬರ್ತೀರಾ ಅಂತ ಹೇಳಿದ್ರೆ ಇಲ್ಲಿರುವಂತ PG ಕೋರ್ಸ್ಗಳಿಗೆ ಎಷ್ಟು ಫೀಸ್ ಅಂತ ಹೇಳಿದ್ರೆ 13,317 ರೂಪಾಯಿ ಆಗಿರುತ್ತೆ, 13,317 ರುಪೀಸ್ ಆಗಿರುತ್ತೆ. ಸೊ ಹಾಗೆ ಔಟ್ ಆಫ್ ದಿ ಕರ್ನಾಟಕ ಅಥವಾ ಅದರ್ ಯೂನಿವರ್ಸಿಟೀಸ್ ಔಟ್ಸೈಡ್ ಆಫ್ ದಿ ಕರ್ನಾಟಕ ಅಂತ ನೀವು ಕೇಳಿದ್ದೆ ಆದ್ರೆ, ಸೊ ನಿಮಗೆ ಈ 13,317 ಜೊತೆಗೆ ಈ ಒಂದು ಎರಡು ಫೀಸ್ಗಳು ಆಡ್ ಆಗುತ್ತೆ. ಅಡಿಷನಲ್ ರಿಜಿಸ್ಟ್ರೇಷನ್ ಫೀಸ್ ಅಂತೇಳಿ 16,911, ಹಾಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಶನ್ ಫೀಸ್ ಅಂತೇಳಿ 9,392 ಆಗಿ, ಸೊ ಟೋಟಲ್ ನಿಮಗೆ 39,537 ರೂಪಾಯಿ ಆಗಿರುತ್ತೆ. ಸೊ A+B+C ಎಲ್ಲನೂ ಕ್ಯಾಲ್ಕುಲೇಟ್ ಮಾಡ್ತಾನೆ ಇಲ್ಲಿ 39,537, 39,537 ರುಪೀಸ್ ಇರುತ್ತೆ. ಸೊ ಈ ಒಂದು MA ಕೋರ್ಸ್ಗಳಿಗೆ. ಹಾಗೆ MA ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಂದಿದ್ದೆ ಆದ್ರೆ ಎ ಸ್ಕೀಮ್ ಅಲ್ಲಿ ನಿಮಗೆ 12,705 ರೂಪಾಯಿ ಇದೆ. ಅದರ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಆಗಿದ್ರೆ 37,732 ಇದೆ. MA ಇನ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ಗೆ ಎಷ್ಟು ಅಂತ ಕೇಳಿದ್ರೆ ಎ ಸ್ಕೀಮ್ಗೆ 16,085 ರೂಪಾಯಿ ಇರುತ್ತೆ. ಸೊ ಔಟ್ಸೈಡ್ ಕರ್ನಾಟಕಕ್ಕೆ 42,305 ರೂಪಾಯಿ ಇರುತ್ತೆ. MA ಇನ್ ಕಂಪ್ಯಾರಿಟಿವ್ ಲಿಟರೇಚರ್ ಅಂಡ್ ಟ್ರಾನ್ಸ್ಲೇಷನ್ ಸ್ಟಡೀಸ್ ಅಥವಾ ಡೆವಲಪ್ಮೆಂಟ್ ಸ್ಟಡೀಸ್, MA ಇನ್ ಡೆವಲಪ್ಮೆಂಟ್ ಸ್ಟಡೀಸ್, ಈ ಎರಡೂ ಸಬ್ಜೆಕ್ಟ್ಗಳಿಗೆ ಎಷ್ಟಿರುತ್ತೆ ಫೀಸ್ ಅಂತ ಹೇಳಿದ್ರೆ ಎ ಸ್ಕೀಮ್ಗೆ 28,551 ಇರುತ್ತೆ. ಸೊ ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ 54,771 ರೂಪಾಯಿ ಇರುತ್ತೆ. ಹಾಗೆ MSW ವೆರಿ ಇಂಪಾರ್ಟೆಂಟ್, ತುಂಬಾ ಜನ ಕೇಳ್ತಿರ್ತಾರೆ ಈ ಒಂದು ಸಬ್ಜೆಕ್ಟ್ಗೆ ಎಷ್ಟು ಫೀಸ್ ಅಂತ ಹೇಳಿ. ಸೊ MSW ಆದ್ರೆ ಎ ಸ್ಕೀಮ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕರೆ 36,268 ರೂಪಾಯಿ ಇರುತ್ತೆ.
ಔಟ್ಸೈಡ್ ಕರ್ನಾಟಕ ಆದ್ರೆ 60,103 ರೂಪಾಯಿ. ಈಗ ನಾವು ಸೈನ್ಸ್ ಸಬ್ಜೆಕ್ಟ್ ಗಳಿಗೆ ಬೇಕು ಅಂತ ಕೇಳಿದ್ದೆ ಆದ್ರೆ MSc ಸಬ್ಜೆಕ್ಟ್ ಗಳಿಗೆ ಬಂದ್ರೆ MSc ನಲ್ಲಿ ಆಂಥ್ರೋಪಾಲಜಿ, ಅಪ್ಲೈಡ್ ಜಿಯಾಲಜಿ, ಅಪ್ಲೈಡ್ ಜುವಾಲಜಿ, ಬಾಟ್ನಿ, ಕೆಮಿಸ್ಟ್ರಿ, ಎನ್ವಿರಾನ್ಮೆಂಟಲ್ ಸೈನ್ಸ್, ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್, ಜಿಯೋಗ್ರಫಿ, ಜಿಯಾಲಜಿ, ಹ್ಯೂಮನ್ ಡೆವಲಪ್ಮೆಂಟ್, ಫಿಸಿಕ್ಸ್, ಸೈಕಾಲಜಿ ಎಟ್ಸೆಟ್ರಾ ಎಟ್ಸೆಟ್ರಾ ಇಲ್ಲಿ ಇದಾವೆ ನೋಡ್ಕೊಳ್ಳಿ ಕಾಲಮಲ್ಲಿ. ಸೊ ಈ ಒಂದು ಸಬ್ಜೆಕ್ಟ್ ಗಳಲ್ಲಿ ಎ ಸ್ಕೀಮ್ ಅಲ್ಲಿ ಸೀಟ್ ಸಿಕ್ಕಿದ್ರೆ ಒಟ್ಟು ಫೀಸು 16,671 ಇರುತ್ತೆ. ಸೊ ಔಟ್ಸೈಡ್ ಕರ್ನಾಟಕದವರಾದ್ರೆ 42,891 ರೂಪಾಯಿ ಇರುತ್ತೆ ಫೀಸು. ಹಾಗೆ MSc ಇನ್ ಅನಿಮೇಷನ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಂದಿದ್ದೆ ಆದ್ರೆ ಎ ಸ್ಕೀಮ್ಗೆ ವಿತಿನ್ ಕರ್ನಾಟಕ 15,906 ಇರುತ್ತೆ, ಔಟ್ಸೈಡ್ ಕರ್ನಾಟಕ 40,933 ಇರುತ್ತೆ. MSc ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿಗೆ ಬಂದಿದ್ದೆ ಆದ್ರೆ ಎ ಸ್ಕೀಮ್ ಅಲ್ಲಿ ವಿತಿನ್ ಕರ್ನಾಟಕ 20,000 ಇರುತ್ತೆ, ಔಟ್ಸೈಡ್ ಕರ್ನಾಟಕ 46,220 ಇರುತ್ತೆ. ಹಾಗೆ MSc ಇನ್ ಮ್ಯಾಥಮೆಟಿಕ್ಸ್ ಬಂದ್ರೆ ವಿತಿನ್ ಕರ್ನಾಟಕ 13,317, ಔಟ್ಸೈಡ್ ಕರ್ನಾಟಕ 39,537 ಇರುತ್ತೆ. MSc ಇನ್ ಅರ್ತ್ ಸೈನ್ಸ್ ಅಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ ಎ ಸ್ಕೀಮ್ ಅಲ್ಲಿ ನೀವು ವಿತಿನ್ ಕರ್ನಾಟಕ 16,671 ರೂಪಾಯಿ ಇರುತ್ತೆ, ಔಟ್ಸೈಡ್ ಕರ್ನಾಟಕ 42,891 ರೂಪಾಯಿ ಇರುತ್ತೆ. MSc ಇನ್ ಎಂಟೆಕ್ ಇನ್ ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗು ವಿತಿನ್ ಕರ್ನಾಟಕ ಎ ಸ್ಕೀಮ್ ಅಲ್ಲಿ 35,440 ಇರುತ್ತೆ. ಹಾಗೆ ಔಟ್ಸೈಡ್ ಕರ್ನಾಟಕ ಬಂದ್ರೆ 60,467 ಇರುತ್ತೆ. ಜೆನೆಟಿಕ್ಸ್ ಮಾಲಿಕ್ಯುಲರ್ ಬಯಾಲಜಿಗೆ ವಿತಿನ್ ಕರ್ನಾಟಕ 50,857, ಔಟ್ಸೈಡ್ ಕರ್ನಾಟಕಕ್ಕೆ 75,884 ಇರುತ್ತೆ. ಹಾಗೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ MCA, ಸರ್ ನಾನು MCA ಮಾಡಬೇಕು KE ಇಂದ ಬರ್ತಾ ಇದ್ದೀವಿ, ಇದಕ್ಕೆಲ್ಲ KE ಇಂದನೇ ಬರ್ಬೇಕು ನೀವು. ಸೊ ಅದಕ್ಕೆ ಎಷ್ಟು ಫೀಸ್ ಅಂತ ನೀವು ಕೇಳಿದ್ದೆ ಆದ್ರೆ ವಿತಿನ್ ಕರ್ನಾಟಕ 49,712 ಇರುತ್ತೆ, ಔಟ್ಸೈಡ್ ಕರ್ನಾಟಕ 75,932 ರೂಪಾಯಿ ಇರುತ್ತೆ. MSc ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ GIS ಅಂತ ಕರಿತೀವಿ, ಇದಕ್ಕೆ ವಿತಿನ್ ಕರ್ನಾಟಕ 58,459, ಔಟ್ಸೈಡ್ ಕರ್ನಾಟಕ 84,679 ರೂಪಾಯಿ ಇರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದು 56,728 ರೂಪಾಯಿ ಇರುತ್ತೆ, ಔಟ್ಸೈಡ್ ಕರ್ನಾಟಕ 81,755 ರೂಪಾಯಿ ಇರುತ್ತೆ. MTech ಇನ್ ಮೆಟೀರಿಯಲ್ ಸೈನ್ಸ್ ವಿತಿನ್ ಕರ್ನಾಟಕ 66,145 ರೂಪಾಯಿ ಇರುತ್ತೆ, ಔಟ್ಸೈಡ್ ಕರ್ನಾಟಕ 92,365 ರೂಪಾಯಿ ಇರುತ್ತೆ. MCom ಇದು ಒಂದು ತುಂಬಾ ಟ್ರೆಂಡಿಂಗ್ ಅಂದರೆ ಸಬ್ಜೆಕ್ಟ್. MCom ಗಾದ್ರೆ ಎಷ್ಟು ಸರ್ ಅಂತ ಕೇಳಿದ್ರೆ ಸೊ ವಿತಿನ್ ಕರ್ನಾಟಕ 25,615 ಇದೆ, ಔಟ್ಸೈಡ್ ಕರ್ನಾಟಕ 51,835 ಇದೆ. MCom ಫಿನಾನ್ಷಿಯಲ್ ಸರ್ವಿಸ್ ಅದಕ್ಕೆ ವಿತಿನ್ ಕರ್ನಾಟಕ 50,764 ಇದೆ, ಔಟ್ಸೈಡ್ ಕರ್ನಾಟಕ 76,984 ಇದೆ. ಹಾಗೆ MEd MPed ಇದು ವಿತಿನ್ ಕರ್ನಾಟಕ 40,010 ರೂಪಾಯಿ, ಔಟ್ಸೈಡ್ ಕರ್ನಾಟಕ 66,230 ರೂಪಾಯಿ ಇರುತ್ತೆ. LLM ಗೆ ಬಂದಿದ್ದೆ ಆದ್ರೆ ವಿತಿನ್ ಕರ್ನಾಟಕ 36,656 ರೂಪಾಯಿ, ಔಟ್ಸೈಡ್ ಕರ್ನಾಟಕ 62,876 ರೂಪಾಯಿ ಇರುತ್ತೆ. ಸೊ MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ KEA ಇಂದ ಬರ್ಬೇಕು. ಇದಕ್ಕೂ ಕೂಡ ಇದಕ್ಕೆ ಫೀಸ್ ಎಷ್ಟು ಗೌರ್ಮೆಂಟ್ ಅಂತ ಕೇಳಿದ್ದೆ ಆದ್ರೆ ಎ ಸ್ಕೀಮ್ ಅಲ್ಲಿ ವಿತಿನ್ ಕರ್ನಾಟಕ ಆದ್ರೆ 75,079 ರೂಪಾಯಿ ಇರುತ್ತೆ, ಔಟ್ಸೈಡ್ ಕರ್ನಾಟಕ ಆದ್ರೆ 1,01,299 ರೂಪಾಯಿ ಇರುತ್ತೆ. ಇದು ಪೋಸ್ಟ್ ಗ್ರಾಜುಯೇಷನ್ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತ ಎ ಸ್ಕೀಮ್ ಇರುವಂತಹ ಒಂದು ಫೀಸ್ ಸ್ಟ್ರಕ್ಚರ್ ಆಯ್ತು. ಸೊ ಬನ್ನಿ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾಗಳು ಕೂಡ ಇದಾವೆ, ಅದಕ್ಕೆ ಎಷ್ಟು ಫೀಸು ಅಂತ ನೀವು ಕೇಳಿದ್ದೆ ಆದ್ರೆ ಈಗ ನಾವು PG ಡಿಪ್ಲೊಮಾಗಳು ನೋಡ್ತಾ ಇದೀವಿ. ಇಲ್ಲಿ PG ಡಿಪ್ಲೊಮಾ ಬಾಬು ಜಗಜೀವನ್ ರಾಮ್ ಸ್ಟಡೀಸ್ ಇದೆ, ಅಂಬೇಡ್ಕರ್ ಸ್ಟಡೀಸ್ ಇದೆ, ವಿವೇಕಾನಂದ ಸ್ಟಡೀಸ್ ಇದೆ. ಇದಕ್ಕೆ ವಿತಿನ್ ಕರ್ನಾಟಕ 2,307 ರೂಪಾಯಿ ಇದೆ, ಔಟ್ಸೈಡ್ ಕರ್ನಾಟಕ 28,527. ಹಾಗೆ PG ಡಿಪ್ಲೊಮಾ ಇನ್ ಗಾಂಧಿಯನ್ ಸ್ಟಡೀಸ್ ಬಂದಿದ್ದೆ ಆದ್ರೆ ಇದಕ್ಕೂ ಕೂಡ 2,307 ವಿತಿನ್ ಕರ್ನಾಟಕ, ಔಟ್ಸೈಡ್ ಕರ್ನಾಟಕ 28,527. ಹಾಗೆ ಒಂದಷ್ಟು ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಇದಾವೆ ಮೈಸೂರು ಯೂನಿವರ್ಸಿಟಿನಲ್ಲಿ, ಅವಕ್ಕೆ ಫೀಸ್ ಎಷ್ಟು ಅಂತ ಕೇಳಿದ್ದೆ ಆದ್ರೆ ಸೊ ಸರ್ಟಿಫಿಕೇಟ್ ಕೋರ್ಸ್ ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಂಡ್ ಹ್ಯೂಮನ್ ರೈಟ್ಸ್, ಡಾಕ್ಟರ್ BR ಅಂಬೇಡ್ಕರ್ ಅಂಡ್ ಕರ್ನಾಟಕ ದಲಿತ್ ಮೂವ್ಮೆಂಟ್ ಅಂತೇಳಿ 2 ಸರ್ಟಿಫಿಕೇಟ್ ಕೋರ್ಸ್ ಇದಾವೆ. ಸೊ ಇದರ ಎ ಸ್ಕೀಮ್ ಫೀಸು ವಿತಿನ್ ಕರ್ನಾಟಕಕ್ಕೆ 2,307 ಆಗಿರುತ್ತೆ, ಸೊ ಔಟ್ಸೈಡ್ ಕರ್ನಾಟಕಕ್ಕೂ ಕೂಡ 2,307 ಅಷ್ಟೇ ಆಗಿರುತ್ತೆ, ಇಲ್ಲೇನು ಡಿಫ್ರೆನ್ಸ್ ಇಲ್ಲ. ಹಾಗೆ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಯೂನಿವರ್ಸಿಟಿನಲ್ಲಿ ಇದಾವೆ, ಅದು ಯೋಗಿಕ್ ಸೈನ್ಸು, ಅದಕ್ಕೂ ಎ ಸ್ಕೀಮ್ಗೆ ಎಷ್ಟು ನೀವು ವಿತಿನ್ ಕರ್ನಾಟಕ ಅಂತ ಹೇಳಿದ್ರೆ 8,316, ಔಟ್ಸೈಡ್ ಕರ್ನಾಟಕಕ್ಕೂ 8,316 ಇದೆ, ಅಲ್ಲೂ ಏನು ಡಿಫ್ರೆನ್ಸ್ ಇಲ್ಲ. ಹಾಗೆ ಡಿಪ್ಲೊಮೊ RPG ಡಿಪ್ಲೊಮೊ ಇನ್ ಯೋಗಿಕ್ ಸೈನ್ಸ್ ಅಂತಂದಿದೆ, ಅದಕ್ಕೆ 20,790 ಎ ಸ್ಕೀಮು ವಿತಿನ್ ಕರ್ನಾಟಕ, ಔಟ್ಸೈಡ್ ಕರ್ನಾಟಕಕ್ಕೂ 20,790, ಅಲ್ಲೂ ಏನು ಡಿಫ್ರೆನ್ಸ್ ಇಲ್ಲ. ಸೊ ಇನ್ನೊಂದಷ್ಟು PG ಡಿಪ್ಲೊಮಾಗಳಿದಾವೆ, ಟ್ರಾನ್ಸ್ಲೇಷನ್ ಹಿಂದಿ ಇಂಗ್ಲಿಷು, ಆಮೇಲೆ ಶ್ರೀ D ದೇವರಾಜ ಅರಸು ಸ್ಟಡೀಸ್ ಆನ್ ಬ್ಯಾಕ್ವರ್ಡ್ ಕ್ಲಾಸಸ್, ಟ್ರೈಬಲ್ ಡೆವಲಪ್ಮೆಂಟು, ರಿಟೇಲ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟು, ಇಂಗ್ಲಿಷು, ಎಪಿಗ್ರಫಿ, ಇಂಡಿಯನ್ ಲಿಟರೇಚರ್, ಜೈನಾಲಜಿ, ಈ ಒಂದಷ್ಟು ಡಿಪ್ಲೊಮಾಗಳಿಗೆ 13,317 ರೂಪಾಯಿ ಇದೆ ವಿತಿನ್ ಕರ್ನಾಟಕದವರೆಗೆ.
ಔಟ್ಸೈಡ್ ಕರ್ನಾಟಕದವರಿಗೆ 39,537 ಇದೆ. ಹಾಗೆ ಇನ್ನೊಂದಷ್ಟು PG ಡಿಪ್ಲೊಮಾಗಳಿದಾವೆ ಸ್ನೇಹಿತರೆ. ಇಲ್ಲಿ ಇದು ಸೈನ್ಸ್ ರಿಲೇಟೆಡ್ PG ಡಿಪ್ಲೊಮಾ ಇನ್ ಹೈಡ್ರೋ ಜಿಯಾಲಜಿ, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್, ಮತ್ತೆ ಬಯೋಟೆಕ್ನಾಲಜಿ, ಎಂಟರ್ಪ್ರಿನರ್ಶಿಪ್ ಅಂಡ್ ಕಮರ್ಷಿಯಲೈಸೇಷನ್, ಫುಡ್ ಕ್ವಾಲಿಟಿ ಅಂಡ್ ಸೇಫ್ಟಿ. ಇವಕ್ಕೆ ವಿತಿನ್ ಕರ್ನಾಟಕ 16,671 ರೂಪಾಯಿ ಇದೆ. ಸೊ ಔಟ್ಸೈಡ್ ಕರ್ನಾಟಕ 42,891 ರೂಪಾಯಿ ಇದೆ. ಹಾಗೆ PG ಡಿಪ್ಲೊಮಾ ಇನ್ ಫೋಕ್ಲೋರ್ ಏನಾದ್ರು ನೀವು ತಗೋತೀರಾ ಅಂತ ಹೇಳಿದ್ರೆ ಅದಕ್ಕೆ ವಿತಿನ್ ಕರ್ನಾಟಕ 16,671, ಔಟ್ಸೈಡ್ ಕರ್ನಾಟಕ 42,891 ಇದೆ. ಹಾಗೆ PG ಡಿಪ್ಲೊಮಾ ಇನ್ ಹೆರಿಟೇಜ್, ಟೂರಿಸಂ ಅಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಬಂದಿದ್ದೆ ಆದ್ರೆ ಇದು ವಿತಿನ್ ಕರ್ನಾಟಕ 20,725, ಔಟ್ಸೈಡ್ ಕರ್ನಾಟಕ 46,945 ಇದೆ. ಹಾಗೆ PG ಡಿಪ್ಲೊಮಾ ಇನ್ ಮ್ಯೂಸಿಯಾಲಜಿ, ಟೂರಿಸಂ ಅಂಡ್ ಹೆರಿಟೇಜ್ ಮತ್ತೆ ಟೂರಿಸಂ ಮ್ಯಾನೇಜ್ಮೆಂಟ್ ಬಂದಿದೆ ಆದ್ರೆ ಇದು ವಿತಿನ್ ಕರ್ನಾಟಕ 28,411, ಔಟ್ಸೈಡ್ ಕರ್ನಾಟಕ 54,631. ಹಾಗೆ PG ಡಿಪ್ಲೊಮಾ ಇನ್ ಕೌನ್ಸಿಲಿಂಗ್ ಅಂಡ್ ಹೆಲ್ತ್ ಸೈಕಾಲಜಿ ಅಂಡ್ ಜಿಮಾಲಜಿ ಅಂಡ್ ಆರ್ನಮೆಂಟಲ್ ಸ್ಟೋನ್ಸ್ ಅಂತ ನೀವೇನಾದ್ರು ಜಾಯ್ನ್ ಆಗ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ವಿತಿನ್ ಕರ್ನಾಟಕ 28,411, ಔಟ್ಸೈಡ್ ಕರ್ನಾಟಕ 54,631 ಇದೆ. PG ಡಿಪ್ಲೊಮಾ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, HRM, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇನ್ ಬೀಮ್ಸ್, ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಅವಾಗ ಸೇರ್ಕೋತೀರಾ ಅಂತ ಹೇಳಿದ್ರೆ ವಿತಿನ್ ಕರ್ನಾಟಕ 33,583, ಔಟ್ಸೈಡ್ ಕರ್ನಾಟಕ 59,803 ಆಗಿರುತ್ತೆ. ಹಾಗೆ PG ಡಿಪ್ಲೊಮಾ ಇನ್ ಹ್ಯೂಮನ್ ರೈಟ್ಸ್ ಅಂಡ್ ಡ್ಯೂಟೀಸ್ ಎಜುಕೇಶನ್ ಮತ್ತೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಲಾ ಇದು 35,259, ವಿತಿನ್ ಕರ್ನಾಟಕ 61,479, ಔಟ್ಸೈಡ್ ಕರ್ನಾಟಕ. ಮತ್ತೆ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಹಾಗೆ ಇಂಡಸ್ಟ್ರಿಯಲ್ ರಿಲೇಷನ್, ಮ್ಯೂಸಿಕ್, ಇನ್ನೊಂದಷ್ಟು ಸಬ್ಜೆಕ್ಟ್ ಇದಾವೆ. ಅವಕ್ಕೆ 13,317, ವಿತಿನ್ ಕರ್ನಾಟಕ 39,232, ಔಟ್ಸೈಡ್ ಕರ್ನಾಟಕ. ಹಾಗೆ ಡಿಪ್ಲೊಮಾ ಇನ್ ಫಾರಿನ್ ಲ್ಯಾಂಗ್ವೇಜಸ್, ಒಂದಷ್ಟು ಫಾರಿನ್ ಲ್ಯಾಂಗ್ವೇಜಸ್ ಕೂಡ ಮೈಸೂರು ಯೂನಿವರ್ಸಿಟಿನಲ್ಲಿ ಇದಾವೆ. ಅದು ಡಿಪ್ಲೊಮಾಗಳನ್ನ ಮಾಡ್ತಾ ಇದ್ದಾರೆ. ಅದು ಚೈನೀಸು, ಫ್ರೆಂಚು, ಜರ್ಮನು, ಜಾಪನೀಸು, ರಷ್ಯನ್ ಅಂಡ್ ಸ್ಪ್ಯಾನಿಷ್ ಇದೆ. ಸೊ ಇದಕ್ಕೆ ವಿತಿನ್ ಕರ್ನಾಟಕ 12,101 ರೂಪಾಯಿ ಇದೆ, 35,936, ಔಟ್ಸೈಡ್ ಕರ್ನಾಟಕ ಇದೆ. ಡಿಪ್ಲೊಮಾ ಇನ್ ಹ್ಯೂಮನ್ ಡೆವಲಪ್ಮೆಂಟ್ 16,671, ವಿತಿನ್ ಕರ್ನಾಟಕ 42,891, ಔಟ್ಸೈಡ್ ಕರ್ನಾಟಕ. ಡಿಪ್ಲೊಮಾ ಇನ್ ಅರಬಿಕ್, ಪರ್ಷಿಯನ್ ಅಂಡ್ ಉರ್ದು ಇದು 16,743, ವಿತಿನ್ ಕರ್ನಾಟಕ 42,923, ಔಟ್ಸೈಡ್ ಕರ್ನಾಟಕ. ಡಿಪ್ಲೊಮಾ ಇನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತೇಳಿ ಇದಕ್ಕೆ 25,128, ವಿತಿನ್ ಕರ್ನಾಟಕ 51,348 ರೂಪಾಯಿ, ಔಟ್ಸೈಡ್ ಕರ್ನಾಟಕ ಆಗಿರುತ್ತೆ. ಹಾಗೆ ಸರ್ಟಿಫಿಕೇಟ್ ಕೋರ್ಸ್ ಆನ್ ಫಂಕ್ಷನಲ್ ಹಿಂದಿ, ಕನ್ನಡ, ಪ್ರಾಕೃತ್, ಉರ್ದು ಅಂತಿದೆ. ಇದಕ್ಕೆ 13,317, ವಿತಿನ್ ಕರ್ನಾಟಕ 39,537, ಔಟ್ಸೈಡ್ ಕರ್ನಾಟಕ. ಹಾಗೆ ಸರ್ಟಿಫಿಕೇಟ್ ಕೋರ್ಸಸ್ ಆನ್ ಅರಬಿಕ್, ಪರ್ಷಿಯನ್ 16,743, ವಿತಿನ್ ಕರ್ನಾಟಕ 42,963, ಔಟ್ಸೈಡ್ ಕರ್ನಾಟಕ. ಅದರ್ ಮಾಸ್ಟರ್ ಡಿಗ್ರಿ, ಡಿಪ್ಲೊಮಾ, ಸರ್ಟಿಫಿಕೇಟ್ ಕೋರ್ಸ್ ವಿತೌಟ್ ಪ್ರಾಕ್ಟಿಕಲ್ ಅಂತ ಹೇಳ್ತಾನೆ. ಇಲ್ಲಿ ಮೆನ್ಷನ್ ಮಾಡಿರೋದನ್ನ ಬಿಟ್ಟು ಇನ್ನಿರುವಂತಹ ಮಾಸ್ಟರ್ ಡಿಗ್ರಿಗಳಿಗೆ ಅಥವಾ ಡಿಪ್ಲೊಮಾಗಳಿಗೆ, ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಇಲ್ಲಿ ಫೀಸ್ ಆಗ್ತಾನೆ. ಸೊ ಅದು 13,317, ವಿತಿನ್ ಕರ್ನಾಟಕ 39,537, ಔಟ್ಸೈಡ್ ಕರ್ನಾಟಕ. ಇದು ವಿತೌಟ್ ಪ್ರಾಕ್ಟಿಕಲ್. ಹಾಗೆ ಅದರ್ ಮಾಸ್ಟರ್ ಡಿಗ್ರಿ, ಡಿಪ್ಲೊಮಾ, ಸರ್ಟಿಫಿಕೇಟ್ ಕೋರ್ಸ್ ವಿತ್ ಪ್ರಾಕ್ಟಿಕಲ್ಸ್ ಇರುವಂತಹ ಬೇರೆ ಮಾಸ್ಟರ್ ಡಿಗ್ರಿ, PG ಡಿಪ್ಲೊಮಾಗಳಿಗೆ 16,671, ವಿತಿನ್ ಕರ್ನಾಟಕ 42,891, ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಷ್ಟಿರುತ್ತೆ. ಹಾಗೆ PG ಡಿಪ್ಲೊಮಾ ಇನ್ ಮಲ್ಟಿಮೀಡಿಯಾ ಟೆಕ್ನಾಲಜಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಡಿಪ್ಲೊಮಾ ಇನ್ ಮಲ್ಟಿಮೀಡಿಯಾ ಇವಕ್ಕೆ 15,900, ವಿತಿನ್ ಕರ್ನಾಟಕ ಸ್ಟೂಡೆಂಟು 40,933 ರೂಪಾಯಿ, ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಗೆ ಫೀಸ್ ಆಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಎ ಸ್ಕೀಮ್ ಅಲ್ಲಿ ನೀವು ಸೆಲೆಕ್ಟ್ ಆದ್ರೆ ನಿಮ್ಮ ಕೋರ್ಸ್ಗಳಿಗೆ ಎಷ್ಟು ಫೀಸ್ ಅನ್ನ ಕಟ್ಟಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಿಷ್ಟು ಎ ಸ್ಕೀಮ್ಗೆ ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ಎಷ್ಟು ಫೀಸ್ ಅನ್ನ ಕಟ್ಟಬೇಕು ವಿತಿನ್ ಕರ್ನಾಟಕ, ಔಟ್ಸೈಡ್ ಕರ್ನಾಟಕ ಆದ್ರೆ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ. ಈಗ ಬಿ ಸ್ಕೀಮ್ ಅಲ್ಲಿ ಎಷ್ಟು ಫೀಸ್ ಇರುತ್ತೆ, ಎಷ್ಟನ್ನ ಕಟ್ಟಬೇಕು ಅಂತ ಅನ್ನೋದನ್ನ ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಪಾರ್ಟ್ 2 ನ ಖಂಡಿತ ಮಿಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ಎ ಸ್ಕೀಮ್ ಅಲ್ಲಿ ನೀವೇನೋ ಸೆಲೆಕ್ಟ್ ಆದ್ರೆ ನಿಮ್ಗೆ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಯೂನಿವರ್ಸಿಟಿ ಕಡೆಯಿಂದ ಇದೆ. ಅದೇನು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಮಿಸ್ ಮಾಡ್ಕೊಳ್ಳದೆ ನೋಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆದಷ್ಟು ಬೇಗ ಪಾರ್ಟ್ 2 ನಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.